ನೀವು ಇಂಡಸ್ಟ್ರಿಗೆ ಬೇಕಾಗಿರೋಂಥ ವ್ಯಕ್ತಿ ಮಾಡಿ ನೀವು ಅಂತಂದರು. ಅದಾದಮೇಲೆ ಏನಾಯಿತು, ಹುಡುಗಾಟ ಅಂತೇಳಿ ಒಂದು ಸಿನಿಮಾ ಮಾಡ್ತೀವಿ. ನಮಗೆ ಸಂಜಯ್ಗೆ ಒಂದು ಡೈರೆಕ್ಟ್ರ್ ಮಾಡಬೇಕು ಅನ್ನೋ ಒಂದು ಆಸೆ ಅವ್ರಿಗೂ, ಯಾಕಂದರೆ ಆ ಅಪ್ಪನಿಗೆ ಒಳ್ಳೆ ನಿಂತ್ಕೊಂಡು ನೋಡೋ ಜನ ಬರಲಿ ಅಂತ, ಯಾಕಂದರೆ ಹುಡುಗಾಟ ಸಿನಿಮಾ ಆಗುತ್ತೆ ಅಂತ. ಆಮೇಲೆ ಕ್ರೌಡ್ ಸೆಟ್ ಹೆಂಗಾಗೋಯ್ತು ಅಂತ ಹೇಳಿದ್ರೆ, ಗಣೇಶ್ ಸರು ಇದಕ್ಕೆ ಹೋಗ್ತಾರೆ. ಏನಕ್ಕೆ ಈ ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ಅಂದರೆ, ಅವತ್ತಿನ ಒಂದು ಇಂಟರ್ನಲ್ ಹೋಗಿದ್ದಾಗ ಇಂಟರ್ನಲ್ ಹೇಳ್ತಾ ಈ ಮಿಡ್ಡಲ್ಲಿ ಬಂದು ಬಾಬು ರೆಡ್ಡಿ ಅವರಿಗೆ, ಪ್ರೊಡ್ಯೂಸರ್ಗೆ ಫೋನ್ ಮಾಡ್ತಾರೆ. ಪುನೀತ್ ಸರ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡಿದ್ರೆ ಆ ಟೆಕ್ನಿಷಿಯನ್ ಹೆಸರುಗಳು ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅವರು. ನೀವು ಇಂಡಸ್ಟ್ರಿಗೆ ಬೇಕಾಗಿರೋಂಥ ವ್ಯಕ್ತಿ ಮಾಡಿ ನೀವು ಅಂತಂದರು. ಅಲ್ಲಿಂದ ನನಗಿನ್ನೂ ಒಂದು ಇನ್ಸ್ಪಿರೇಷನ್ನು ಪುಷ್ ಸಿಕ್ತು. ಅದಾದಮೇಲೆ ಏನಾಯಿತು, ಹುಡುಗಾಟ ಅಂತೇಳಿ ಒಂದು ಸಿನಿಮಾ ಮಾಡ್ತೀವಿ ಗಣೇಶ್, ಹುಡುಗಾಟ ಅಂತ. ಆ ಹುಡುಗಾಟ ಸಿನಿಮಾ ಮಾಡಿದಾಗ ಏನಾಯಿತು, ಫಸ್ಟು ಸೆಟ್ ವರ್ಕೆಲ್ಲ ಆಯಿತು. ಅದು ಆ್ಯಕ್ಚುಲಿ ಇವರು ಅವಾಗಿನ್ನೂ ಮುಂಗಾರು ಮಳೆ ಲೈನಪ್ ಅದು ಮುಂಗಾರು ಮಳೆ ಎಲ್ಲ ಆಗ್ತಾ ಇರ್ಬೇಕಾದ್ರೆ ನಾವು ಆ ಸಿನಿಮಾ ಓಡಿದ್ರೆ ನಾವು ಬಾಬು ರೆಡ್ಡಿಯವರು ಈ ಹುಡುಗಾಟ ಸಿನಿಮಾ ಮಾಡ್ತೀನಿ ಅಂತ. ಸಂಜಯ್ ಅನ್ನೋರು ನಮ್ಮ ಡೈರೆಕ್ಟ್ರು. ಸಂಜಯ್ ಬಂದು ನಮಗೆ ಅವರೆಲ್ಲ ಮಹೇಂದ್ರ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದವರು. ನಾವೆಲ್ಲ ಜೊತೆಲಿ, ನಾನು ಅಸಿಸ್ಟೆಂಟ್ ಆಗಿದ್ದಾಗ ಅವರು ಅಸಿಸ್ಟೆಂಟ್ ಆಗಿದ್ದರು. ನಾವೆಲ್ಲ ಜೊತೆಲಿ ಬೆಳೆದವರು, ಒಂಥರ ತುಂಬ ಕ್ಲೋಸ್ ಫ್ರೆಂಡ್ಸ್ ಥರ ಇದ್ದರು. ನಮಗೆ ಸಂಜಯ್ಗೆ ಒಂದು ಡೈರೆಕ್ಟ್ರ್ ಮಾಡಬೇಕು ಅನ್ನೋ ಒಂದು ಆಸೆ ಅವ್ರಿಗೂ, ಯಾಕಂದರೆ ಆ ಅಪ್ಪನಿಗೆ ಒಂದು ಒಳ್ಳೆ ಕ್ರಿಯೇಟಿವಿಟಿ ಇತ್ತು. ನಾವು ಮಾಡಬೇಕಾದ್ರೆ ನಾವೇನು ಮಾಡೋದು, ಮುಂಗಾರು ಮಳೆ ಸಿನಿಮಾ ಚೆನ್ನಾಗಿ ಹೋಗ್ತಿದೆಯಲ್ಲೋ ಅಂಥೇಳಿ ಪ್ರಸನ್ನ ಟ್ಯಾಕಿಸ್ ಹತ್ರ ಹತ್ರ ಹೋಗಿ ನಿಂತ್ಕೊಂಡು ನೋಡೋದು ಜನ ಬರಲಿ ಅಂತ, ಯಾಕಂದರೆ ಹುಡುಗಾಟ ಸಿನಿಮಾ ಆಗುತ್ತೆ ಅಂತ. ಆವಾಗ ಗಣೇಶ್ ಸರ್ ಸಂಜೆ ರೂಮಿಗೆ ಬರೋರು, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ದೆಲ್ಲ ಮಾಡ್ತಾಯಿದ್ದು. ಹಿಂಗೆಲ್ಲ ಆದಮೇಲೆ ಏನಾಯಿತು, ಫಸ್ಟ್ ವೀಕ್ ಏನಿರಲಿಲ್ಲ ಮುಂಗಾರು ಮಳೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ತುಂಬ ಏನಿರಲಿಲ್ಲ. ಆಮೇಲೆ ಕ್ರೌಡ್ ಸೆಟ್ ಹೆಂಗಾಗೋಯ್ತು ಅಂತ ಹೇಳಿದ್ರೆ, ಗಣೇಶ್ ಸರು ಇದಕ್ಕೆ ಹೋಗ್ತಾರೆ. ಏನಕ್ಕೆ ಈ ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ಅಂದರೆ, ಅವತ್ತಿನ ಕೆಲಸಗಳು ನಮಗೆ ಹೆಂಗೆ, ಒಂದು ಇಂಟರ್ನಲ್ ಹೋಗಿದ್ದಾಗ ಇಂಟರ್ನಲ್ ಹೇಳ್ತಾ ಈ ಮಿಡ್ಡಲ್ಲಿ ಬಂದು ಬಾಬು ರೆಡ್ಡಿ ಅವರಿಗೆ, ಪ್ರೊಡ್ಯೂಸರ್ಗೆ ಫೋನ್ ಮಾಡ್ತಾರೆ. ಸರ್, ನಾನು ನೆಕ್ಸ್ಟ್ ಸಿನಿಮಾ ಹುಡುಗಾಟ ಅಂತ ಅನೌನ್ಸ್ ಮಾಡಲ ಅಂತ. ಮುಂಗಾರು ಮಳೆ ಇಂಟರ್ವ್ಯೂ ಹೋಗಿರ್ತಾರೆ ಚಾನಲ್ಗೆ. ಅಂದರೆ ಆವಾಗ ಅವ್ರಿಗೆ ಇಷ್ಟೊತ್ತಿಗಾಗಲೇ ಫುಲ್ ಹೈಪ್ ಆಗಿತ್ತಲ್ಲ, ಸಾಕೋದು. ಇಲ್ಲ ಹೇಳ್ಬಿಡಿ ಪರಲ್ಲ ಅನೌನ್ಸ್ ಮಾಡಿ. ಅಲ್ಲಿ ಹೇಳಿದ್ಮೇಲೆ ನಮ್ಗೆ ಕನ್ಫರ್ಮ್ ಆಗುತ್ತೆ ಇದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸರ್, ಅದಾಗುತ್ತೆ. ಸಿನಿಮಾ ಸ್ಟಾರ್ಟ್ ಆದಮೇಲೆ ಒಂದು ಕೆಲಸಗಳು ಮಾಡ್ತೀವಿ. ಆ ಸಿನಿಮಾ ಎಂಥ ಮಟ್ಟಿಗೆ ಬಂತು ಸೆಟ್ಗಳು ಅದೆಲ್ಲ ಅಂದರೆ, ಪುನೀತ್ ಸರು ಅಲ್ಲಿ ಯಾರ್ಯಾರು ವರ್ಕ್ ಮಾಡಿದ್ರೆ ಆ ಟೆಕ್ನಿಷಿಯನ್ ಹೆಸರುಗಳು ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅವರು. ಅಂದರೆ ಆ ಲೆವೆಲ್ಗೆ ಏನೋ ಒಂಥರ ಸಾಂಗ್ ನೋಡಿರ್ತೀರ, ಸ್ಟೈಲು ಫಸ್ಟ್ ಟೈಮ್. ಏನಕ್ಕೆ ಅಂದರೆ, ನನಗೆ ಆ್ಯಕ್ಚುಲಿ ಅದರಲ್ಲಿ ಆವಾಗ ಬ್ಯಾಕ್ಗ್ರೌಂಡಲ್ಲಿ ನಾವೆಲ್ಲ ಯೂಸ್ ಮಾಡಿದಂಥ ಒಂದು ಪ್ಯಾಟರ್ನ್ಗಳೇನಿದೆ ಎಲ್ಲ ಫ್ರೆಶ್ ಮೆಟೀರಿಯಲ್ಸು. ಆ ಫ್ರೆಶ್ ಮೆಟೀರಿಯಲ್ಸ್ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅದನ್ನು ಇಂಡಸ್ಟ್ರಿಗೆ. ನನಗೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಇಂಟೀರಿಯರ್ ಕೆಲಸಗಳು ಮಾಡಿ ಅನುಭವ ಇತ್ತಲ್ಲ, ಅಲ್ಲಿ ನನಗೆ ಆ ಜರ್ಮನ್ ಮೈಕಾ ಮತ್ತು ಕ್ಲಿಯರ್ ಗ್ಲಾಸು, ಕ್ಯಾರಗಟೆಡ್ಡು, ಪಾಲಿಕಾರ್ಮೆಟ್ಟು, ಈ ಮೆಟೀರಿಯಲ್ ನಾಲೆಡ್ಜ್ಗಳು ನನಗೆ ಚೆನ್ನಾಗಿತ್ತು. ಓಕೆ, ಈ ಮೆಟೀರಿಯಲ್ ನಾಲೆಡ್ಜ್ ಚೆನ್ನಾಗಿದ್ದಾಗ ಅದನ್ನು ನಾವು ಅಲ್ಲಿ ಕಾರ್ಪೊರೇಟ್ ಕಂಪ್ನಿಗಳಿಗೆ, ಈವೆಂಟ್ಗಳಿಗೆ ಗ್ಲಾಸಿ ಕೇಳ್ತಾಯಿದ್ರು. ಆ ಗ್ಲಾಸಿ ಫೀಲ್ನ ಸಾಂಗಿಗೆ ಯಾಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಇಟ್ಬಿಟ್ಟು, ಅವಾಗೆಲ್ಲ ಬಾಕ್ಸ್ ಸೆಟ್ಸು ನಿಮ್ಗೆ ಗೊತ್ತಿರೋದು, ನೋಡಿರ್ತೀರ. ಎಲ್ಲನೂ ಮಾಮೂಲಿ ಏನು 8R ಫ್ರೇಮ್ ಕ್ಯಾಮ್ರಾಗಳನ್ನ ಯೂಸ್ ಮಾಡೋರು, ಬಾಕ್ಸ್ ಸೆಟ್ಗಳು ಹಾಕಿ ಶೂಟ್ ಮಾಡ್ತಾಯಿರೋದು. ಆಗ ಹಾಕಿದಾಗ ನಾನು ಹೇಳಿದ್ರೆ ಅದರಲ್ಲಿ ಸ್ಟೈಲನಲ್ಲಿ 3-4 ಪ್ಯಾಟರ್ನ್ ಮಾಡಿದ್ದೀನಿ, ಸಪ್ರೇಟ್. ಅದರಲ್ಲಿ ಒಂದು ರೆಡ್ ಪ್ಯಾಟರ್ನ್ ಬರುತ್ತೆ, ಒಂದು ಗೋಲ್ಡನ್ ಪ್ಯಾಟರ್ನ್ ಬರುತ್ತೆ, ಇನ್ನೊಂದು ಟ್ಯೂಬ್ಲೈಟ್ಸ್ ಬ್ಲ್ಯಾಕ್ ಏನೋ ಬರುತ್ತೆ. ಈ ಥರ ಯೂಸ್ ಮಾಡಿಕೊಂಡು ಆ ಮೆಟಲ್ ಯೂಸ್ ಮಾಡಿದೆ. ಬಟ್ ಫ್ರೇಮ್ ಇಟ್ಟಾಗ ಹೆಂಗಾಗಿತ್ತು ಅಂತ ಎಲ್ಲರೂ ಬಂದು ಖುಷಿಯಾದರು. ಗಣೇಶ್ ಅಂತೂ, ಮೋಹನ್ ಸಾರ್ ಹಿಂಗಿರ್ಬೇಕು ಅಂತ ಸೆಟ್ ಹಂಗೆ ಹಿಂಗೆ ಅಂತ ಇದ್ರು. ಬಂದಾದ್ಮೇಲೆ ಒಂದು ಒಳ್ಳೆ ವಿಶ್ ಮಾಡಿದ್ರೆ, ಇದು ಸೂಪರ್ ಆಗಿದೆ, ಸಖತ್ತಾಗಿದೆ ಅಂತ ಎಲ್ಲ ಎಂಜಾಯ್ ಮಾಡ್ರೆ. ಆ ಸಿನಿಮಾದಲ್ಲಿ ಫಸ್ಟು ನಾನು ಮತ್ತು KM ಪ್ರಕಾಶ್ ಎಡಿಟ್ರು, ಇಮ್ರಾನ್ ಸರ್ದಾರಿಯಾ ಕೊರಿಯೋಗ್ರಫರ್, ಸತ್ಯ ಹೆಗ್ಡೆ ಕ್ಯಾಮ್ರಾ. ಸತ್ಯ ಹೆಗ್ಡೆ ಅವರು ಆಲ್ರೆಡಿ ಅವರು ಸುಮಾರು ಸಿನಿಮಾಗಳು ಮಾಡಿದರು. ಅಂದರೆ ನಮಗೆ ಒಂದು ಹೆಸರು, ಒಂದು ಒಳ್ಳೆಯ ಹೆಸರು ಬಂದು ಇಂಡಸ್ಟ್ರಿನಲ್ಲಿ ಒಂದು ತಳ ಊರೋದಕ್ಕೆ, ಒಂದು ಇದು ಮಾಡೋದಕ್ಕೆ ಗುಡ್ ಟೆಕ್ನಿಷಿಯನ್ ಅಂತೇಳಿ ನಮಗೆ 3 ಜನಕ್ಕೂ
ಸಿಕ್ತು. ಸರ್ ಅಲ್ಲಿಂದ ನೋಡಿ ನೀವು ಯಾರು ತಿರುಗಿ ನೋಡಲಿಲ್ಲ. ಅಲ್ಲಿಂದ ಏನಾಯಿತು, ರಾತ್ರಿ ಬೆಳೆದು ಬಿಟ್ವಿ. ನಮಗೆ ಅಲ್ಲಿ ಆ ಸಿನಿಮಾ ಎಷ್ಟು ಇದಿತ್ತು ಅಂತ ಹೇಳಿದ್ರೆ, ಕೊನೆಗೆ ಆ ಸಿನಿಮಾಗೆ ಒಂದು ಸಾಂಗಿಗೆ DI ಮಾಡೋದಕ್ಕೆ ನಾವುಗಳೇ ಅಮೌಂಟ್ ಹಾಕಿ ಮಾಡಿದ್ವಿ. DI ಬೇಡ ಅಂತ ಕೆಲವ್ರಿಗಿತ್ತು, ಇಲ್ಲ ನಾವು ಮಾಡಿಸೋಣ ಅಂತೇಳಿ ನಾವೇ ಡೈರೆಕ್ಟ್ರು, ನಾವು ಟೆಕ್ನಿಷಿಯನ್ಸ್ ಎಲ್ಲ ಹಾಕಿ DI ಮಾಡಿಸಿದ್ದೀವಿ. ಅದು ಇವತ್ತಿಗೂ ನೆನಪಿದೆ. ಅದೆಲ್ಲ ಮಾಡಿ ಹೊರಗೆ ಬಂದಮೇಲೆ ಆಮೇಲೆ ಏನೋ ಒಂಥರ ಸಾಂಗ್ ನೋಡ್ತೀರಾ, ಅದರಲ್ಲೂ ಅಷ್ಟೇ ಸೆಟ್ಸು, ಅದನ್ನು ಅಷ್ಟೇ ಎಲ್ಲ ಒಂದು ಕಲರ್ಸ್ ಥ್ರೋಯಿಂದ ಹಿಡಿದು ತರಗೆಲೆಗಳು, ಹೌದು, ಆಮೇಲೆ ಕಲರ್ ಥ್ರೋಸು, ಮತ್ತು ಇದು ಯಾವುದು ಆ ಬೋಟ್ಗೆ ಸ್ಕೆಲಿಟನ್ಗೆ ಇದನ್ನು ಲೈಟ್ ಸೆಟ್ಟಿಂಗ್ಸ್ ಮಾಡಿಬಿಟ್ಟು ಸ್ವಿಂಗ್ ಮಾಡೋದು, ಇದೆಲ್ಲ ಏನಂದರೆ ಇಂಟ್ರೆಸ್ಟಿಂಗ್ ಆಗಿತ್ತು. ಇದರದಲ್ಲಿ ಅಂದರೆ ಕೊರಿಯೋಗ್ರಫರ್ಗಳದ್ದು ಮತ್ತು ಸತ್ಯ ಹೆಗ್ಡೆ ಅವ್ರದ್ದು ಇವ್ರದ್ದು ಎಲ್ಲ ಇದನ್ನು ಇನ್ಪುಟ್ಸ್ಗಳಿತ್ತು. ಆದರೂ ನಾವೇನಂದ್ರೆ ಅದನ್ನೆಲ್ಲ ನಾವು ತೊಗೊಂಡು ಮಾಡಿಕೊಂಡು ಮಾಡಿದ್ದು. ಇದೆಲ್ಲ ಏನಂದರೆ ನನಗೆ ಏನಂದರೆ ತುಂಬ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ, ಈ ಥರ ಏನಾದ್ರು ಹೊಸ್ದಾಗಿ ಇಲ್ಲಿವರೆಗೂ ಸೆಟ್ಸ್ಗಳು ನೋಡಿದ್ದೀವಿ, ಏನಾದ್ರು ಹೊಸದು ಕೊಡಬೇಕು, ಏನಾದ್ರು ಹೊಸದು ಮಾಡಬೇಕು ಅನ್ನೋ. ಯಾಕಂದರೆ ನಾವು ರವಿ ಸರ್ ಜೊತೆ ಕ್ರಿಯೇಟಿವಿಟಿ ನೋಡ್ತಾ ಇದ್ವಲ್ಲ, ರವಿ ಸರ್ ಜೊತೆ ರವಿ ಸರ್ ಹೆಂಗೆ ಅಂದರೆ ಸೆಟ್ಟಿಗೆ ಬರೋರು ಅವರೇ ಕ್ರಿಯೇಟ್ ಮಾಡಿ ಸೆಟ್ಟು, ನಾವು ಅವ್ರು ಹೇಳಿದ್ದ ಪ್ಯಾಟ್ರನ್ಗಳನ್ನ ಎಲ್ಲ ರೆಡಿ ಮಾಡಿರ್ತಾಯಿದ್ವಿ. ನೈಟ್ ಆ್ಯಂಡ್ ನೈಟ್ ಎಲ್ಲ ಮಾಡೋರು. ಬಂದಾದ್ಮೇಲೆ ವಾರದಲ್ಲಿ ಒಂದು ಸಲ 2 ಸಲ ಬರೋರು. ಬಂದು ನೋಡ್ಬಿಟ್ಟು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿರಲಿಲ್ಲ, ಇನ್ನೂ ಏನಾದ್ರು ಚೆನ್ನಾಗಿ ಮಾಡಬೇಕು ಅಂತ. ಆಮೇಲೆ ಅಷ್ಟು ಬಿಚ್ಚೋರು ಎಲ್ಲ. ಸರ್ ರಿಯಲಿ ರವಿ ಸರ್ ಆವತ್ತಿನ ಲೆಕ್ಕಾಚಾರಕ್ಕೆ ಸೆಟ್ಗಳಿಗೆ ಅವ್ರು ಇನ್ವೆಸ್ಟ್ ಮಾಡಿದಂಥ ಅಮೌಂಟ್ಗಳು, ಅಭಿಮಾನ್ ಸ್ಟುಡಿಯೋದಲ್ಲಿ ಸುತ್ತಮುತ್ತಲು ಅವರೊಂದು 50 ಎಕರೆ 100 ಎಕರೆ ಜಮೀನು ತೆಗೋಬೋದಾಯಿತು. ಆ ಕಾಲಕ್ಕೆ ನಮಗೆ ಸೆಟ್ಗಳಿಗೆ ಆವಾಗ ರಾಮಣ್ಣ ಅಂತ ಒಬ್ಬರು ಮೇಸ್ತ್ರಿ ಇದ್ದರು. ಹೆಂಗೆ ಬರೋ ದುಡ್ಡು ಅಂದರೆ ಅವಾಗೆಲ್ಲ ಏನಂದರೆ ₹1, ₹2, ₹5, ₹10, ₹20, ₹50, ₹100 ಲಾಸ್ಟ್ ನೋಟು. ಆವತ್ತಿನ ಲೆಕ್ಕ ನಾನು ಹೇಳ್ತೇನೆ ನಿಮಗೆ. ₹100 ಮೇಲೆ ನೋಟ್ ಇರಲಿಲ್ಲ. ಆವಾಗ ನಮಗೇನಂದರೆ 20,000 25,000ನ ಬ್ಯಾಗಲ್ಲಿ ತುಂಬ್ಕೊಂಬಂದು ಕೊಡೋರು. 20,000 25,000ನ ಇವತ್ತು ನಮಗೆ ನೆನಪಿದೆ. ಯಾಕಂದರೆ ಆಗಿನ ಕಾಲ ಅಷ್ಟು ಅವರು ಆ ಟೈಮಲ್ಲಿ ದುಡ್ಡುಗಳನ್ನ ಲೆಕ್ಕಾಚಾರ ಇಲ್ಲದೆ ಖರ್ಚು ಮಾಡಿದ್ದಾರೆ. ಅಂಥ ಗರ್ಡಿನಲ್ಲಿ ಬೆಳೆದಿದ್ದಕ್ಕೆ ನಮಗೆ, ಪ್ಲಸ್ ನನಗೆ ಕಮರ್ಷಿಯಲಾಗಿ ಔಟ್ಸೈಡಲ್ಲೂ ನಾನು ಮೆಟಲ್ ನಾಲೆಡ್ಜ್ ಇದ್ದಿದ್ದಕ್ಕೆ ನನಗೆ ಇಂಡಸ್ಟ್ರಿನಲ್ಲಿ ಹಂಗೆ ಹೋಗ್ತಾ ನನಗೆ ಫ್ಲೋಟ್ ಸಿಕ್ತು, ಒಳ್ಳೆ ಸಿಕ್ತು. ಅದಾದಮೇಲೆ ಹುಡುಗಾಟ ಆದಮೇಲೆ ತಿರ್ಗಾ ನನಗೆ ಕಂಟಿನ್ಯೂಸ್ ಇಸ್ಮಾಯಿಲ್ ಸರ್ ಒಂದು ಟೈಮ್ನಲ್ಲಿ ಹೆಂಗೆ ಹೆಸರು ಮಾಡಿ 6 ಸಿನಿಮಾ 7 ಸಿನಿಮಾ ಒಟ್ಟಿಗೆ ಮಾಡ್ತಾಯಿದ್ರು. ಎಲ್ಲ ಸ್ಟುಡಿಯೋಗಳು ನನ್ನ ಹೆಸರಲ್ಲಿ ನಾನೇ ಬ್ಲಾಕ್ ಮಾಡಿರ್ತಾಯಿದ್ದೆ. ಯಾವ ಮಟ್ಟಿಗೆ ಹೋಗ್ಬಿಟ್ಟಿತ್ತು ಅಂದರೆ ಯೂನಿಯನ್ ಅವರು ನನಗೆ ಇದನ್ನು ಮಾಡಿ, ಇಲ್ಲ ನೀವೊಬ್ಬರು ಸೀನಿಯರ್ನ ಇಟ್ಕೊಂಡು ಕೆಲಸ ಮಾಡಬೇಕು, ಎಲ್ಲರಿಗೂ ಬೇರೆಯವ್ರಿಗೆ ಕೆಲಸ ಸಿಗ್ತಾಯಿಲ್ಲ ಅನ್ನೋ ರೇಂಜ್ಗೆ, ಆ ರೇಂಜ್ಗೆ ನಾನು ಹೆಚ್ಚು ಕಮ್ಮಿ ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನ ಮಾಡ್ಕೊಂಡ್ಬಂದೆ. ಅದು ಮಾಡ್ತಾ ನನಗೆ ಹೆಂಗೆ ಅನಿಸ್ತು, ಪ್ಯಾಷನೇಟ್ ಆಗೋಯ್ತು. ನಾನು ಅಡಿಕ್ಷನ್ ಆಗ್ಬಿಟ್ಟೆ. ತಿರ್ಗಿ ಎಲ್ಲ ಇಂಟೀರಿಯರ್ ಇದೆಲ್ಲ ಬಿಟ್ಬಿಟ್ಟು ಸಿನಿಮಾಗೆ ಫುಲ್ ತೊಡಗಿಸ್ಕೊಂಡೆ. ಅದಾದಮೇಲೆ ನನಗೆ ಖುಷಿ ಕೊಟ್ಟಿದ್ದು ಇದಂದರೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಈ ಹಾಗೆ ಸುಮ್ಮನೆ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡೋದು. ಹಾಗೆ ಸುಮ್ಮನೆ ಸಿನಿಮಾದಲ್ಲಿ ಏನಕ್ಕೆ ಆ ಸಿನಿಮಾ ಹೇಳ್ತಾ ಇದ್ದೀನಿ ಅಂದರೆ, ಕಬಿನಿ ಬ್ಯಾಕ್ ವಾಟರ್ನಲ್ಲಿ ಒಂದು ಆ್ಯಕ್ಚುಲಿ ಹೀರೋ ಬಂದು ಹೀರೋಯಿನ್ಗೆ ಒಂದು ಐ ಲವ್ ಯು ಅಂತ ಹೇಳೋ ಒಂದು ಸನ್ನಿವೇಶ, ಅದಕ್ಕೊಂದೇನೋ ಒಂದು ಇದನ್ನು ಒಂದು ಗಿಫ್ಟ್ ಕೊಡೋವಂಥ ಸೀಕ್ವೆನ್ಸು. ಅದೇನಾದ್ರು ಸಮಥಿಂಗ್ ಡಿಫ್ರೆಂಟ್ ಆಗಿರಬೇಕು ಅಂತ ಡೈರೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಡೈರೆಕ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ರೆ ಹೆಂಗಿರೋದಂತ ಮಾಮೂಲು ಏನಾದ್ರು ಪೀಕ್ ಇಲ್ಲ, ಅವಾಗೆಲ್ಲ ನಾವು ಮಂದಲ್ಪಟ್ಟಿ ಮತ್ತು ಸಕಲೇಶ್ಪುರ ಈ ಥರ ಪೀಕ್ಗಳು, ಇದು ಕೊಡಚಾದ್ರಿ, ಚಿಕ್ಕಮಂಗ್ಳೂರು, ಈ ಗ್ರೀನ್ ಲಾನು ಹಿಲ್ಸ್ ಅಲ್ಲಿ ಹೋಗ್ತಾಯಿದ್ರು. ಅದು ರೆಗ್ಯುಲರ್ ಆಗ್ಬಿಡುತ್ತೆ, ಬೇಡ ಏನಾದ್ರು ಮಾಡಿ ಏನಾದ್ರು ಕ್ರಿಯೇಟ್ ಮಾಡಿ. ಯಾಕಂದ್ರೆ ನಮ್ಗೆ ಇದ್ದಿದ್ದ ಕಬಿನಿ ಬ್ಯಾಕ್ ವಾಟರ್ ಹತ್ರ ಶೂಟ್ ಇತ್ತು. ಆವಾಗ ನಾನು ಏನು ಮಾಡ್ತೀನಿ, ಅದು ವಾಟ್ರ್ ಮಿಡ್ಡಲ್ಲಿ ಒಂದು ಫ್ಲೋಟಿಂಗ್ ಪ್ಯಾಲೇಸ್ನ ಕ್ರಿಯೇಟ್ ಮಾಡ್ತೀನಿ. ನೀವು ಆ ಸಿನಿಮಾದಲ್ಲಿ ನೋಡಿ, ಆ ಫ್ಲೋಟಿಂಗ್ ಪ್ಯಾಲೇಸ್ ಅಂದರೆ ಅದರಲ್ಲಿ ಏನಾದರೂ ಒಂದು ಪ್ಯಾಲೇಸ್ ಮುಳುಗೋಗಿರ್ತಾರ, ಟಾಮ್ ಮಾತ್ರ ಮೇಲಿರುತ್ತೆ, ಆ ಥರ. ಅದರಲ್ಲಿ ಅಲ್ಲೋಗಿ ಅದು ಏನಂದರೆ ಅದು ಆ್ಯಕ್ಚುಲಿ ಮಾಸ್ತಿ ಗುಡಿ ಅಂತ ಹೇಳ್ಬಿಟ್ಟು ಗಂಧದ ಗುಡಿ ಎಲ್ಲ ಶೂಟ್ ಮಾಡಿದ್ರು ಅಣ್ಣವ್ರದ್ದು. ಆ ಮಾಸ್ತಿ ಗುಡಿ ಅಂತ ಒಂದು ಜಾಗ ಇದೆ ಅಲ್ಲಿ. ಆ ಜಾಗದಲ್ಲಿ ಅದನ್ನು ಪ್ಲೇಸ್ಮೆಂಟ್ ಮಾಡಿ ಅಲ್ಲಿ ಮಿಡ್ಡಲ್ಲಿ ನಿಂತ್ಕೊಂಡು ಕೊಡ್ತಾರೆ, ಸುತ್ತಲೂ ನೀರು ಅದೊಂದು ಇರುತ್ತೆ. ಬಟ್ ಅದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ, ಇದನ್ನ ಏನು ಅಂತೇಳಿದ್ರೆ, ಕ್ರಿಯೇಟ್ ಮಾಡಿದ್ದು ಒಂದು ಇದಾದರೆ ಅದನ್ನು ದಡದಲ್ಲಿ ನಾವು ರೆಡಿ ಮಾಡ್ತೀವಿ. ಅರೌಂಡ್ ಒಂದು 60x60 ರೇಂಜ್ ಅದು. ಇದರಲ್ಲಿ ದಡದಲ್ಲಿ ರೆಡಿ ಮಾಡಿ, ಯಾಕಂದರೆ ನಾವು ಅದನ್ನು ಮಿಡ್ ಆಫ್ ದ ವಾಟ್ರಲ್ಲಿ ನಾವು ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ ರೆಡಿ ಮಾಡಿ ಅದಕ್ಕೆ ಏನು ಮಾಡೋದು, ಫ್ಲೋಟ್ ಆಗಬೇಕಲ್ಲ. ಅದು ಫ್ಲೋಟ್ಗೆಲ್ಲ ಇದು ಬ್ಯಾರಲ್ಗಳನ್ನೆಲ್ಲ ವೆಲ್ಡ್ ಮಾಡಿಸಿ ಇದೆಲ್ಲ ಮಾಡಿ ಮಾಡೋವ್ರಿಗೂ, ಪ್ರೊಡ್ಯೂಸರ್ಗೆ, ಡೈರೆಕ್ಟ್ರಿಗೆಲ್ಲ ಸಕ್ಸಸ್ ಆಗುತ್ತಮ್ಮ ನಂಗೆ ಹಿಂಗೆ ಅಂತ ಕಾಮಿಡಿ ಮಾಡೋರೆಲ್ಲ ಹೋಗ್ಬೋದು ಅಲ್ಲಿ. ಆಮೇಲೆ ಮುಳುಗಿಳ್ಗೆ ಹೋಗ್ಬಿಟ್ಟತ್ತ ಹಂಗೆ ಹಿಂಗೆ ಅಂತೆಲ್ಲ ಡೈಲಿ ಕಾಮಿಡಿ ನಡೆಯೋದು.
ನಮ್ಗೆ ಯಾಕಂದರೆ ಚಾಲೆಂಜು, ಇಲ್ಲ ಮಾಡೋಣ, ಯಾಕೆ ಮಾಡೋಕ್ಕಾಗಲ್ಲ ಅಂತ ಎಲ್ಲ ರೆಡಿ ಮಾಡಿಬಿಟ್ವಿ ಸರ್. ನೀರಲ್ಲಿ ಅಷ್ಟು ದೂರ ಹಗ್ಗ ಕಟ್ಬಿಟ್ಟು ಬಿಟ್ವಿ.